ಏನು ಏನು ಮಾಡೋದು ಮೇಡಮರೇ ಬನ್ನಿ ಆಮೇಲೆ ಮಲ್ಕೊಳ್ಳೋದು. ಹೌದು, ಫೈನಲಿ ನಮ್ಮನ್ನು ರಾಯರು ಕರೆಸ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಎಷ್ಟು ದಿನದ ತಪಸ್ಸು ಅಂತಲೇ ಹೇಳ್ಬೋದು. ಎಷ್ಟು ದಿನ ಮನಸ್ಸಲ್ಲಿ ಅಂದ್ಕೊತಿದ್ದೆ ಹೋಗಬೇಕು ಅಂತ. ಬಟ್ ನಾವು ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ಸೊ ಅವರಾಗೆ ಯಾವತ್ತು ನಮಗೆ ಕರೆನ ಕೊಡ್ತಾರೆ ಅವತ್ತೇ ನಾವು ಹೋಗಬೇಕಾಗತ್ತೆ. ರೀಲ್ಸಲ್ಲೆಲ್ಲ ನೋಡಿ ಎಲ್ಲರಿಗೂ ಅನಿಸಿರುತ್ತೆ, ಏನಿದು ಹಿಂಗೆ ಹೇಳ್ತಾರಲ್ಲ, ಏನು ರಾಯರು ಕರೆಸ್ಕೋ ಅವ್ರೇನು ಬಂದು ಹೇಳ್ತಾರ ಕರೆಸ್ಕೊಳ್ಳೋದು ಅಂತ ಎಲ್ಲನ. ಹೌದು, ನೀವೇನೇ ಬೇಕಾದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸುಮ್ಮನೆ ದುಡ್ಡು ರೆಡಿ ಇಟ್ಕೊಂಡಾಗಲಿ ಇಲ್ಲ ಇನ್ನೊಂದು ಮತ್ತೊಂದು ರೆಡಿ ಮಾಡಿಕೊಂಡು ಹೊಡೆದೇ ಟ್ರೈ ಮಾಡಿ. ರಾಯರ ಅನುಗ್ರಹ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿಗೆ ರೀಚ್ ಆಗೋದಿಲ್ಲ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸುಮಾರು ಸಲ ಹೊರಟು ನಾವು ಇದು ಹೋಗೋಕ್ಕಾಗಿರಲಿಲ್ಲ. ಬಟ್ ಫೈನಲಿ ನಮಗೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ರಾಯರನ್ನು ನೋಡೋವಂಥ ಪುಣ್ಯ ಕೂಡ ಸಿಕ್ತು. ಅದರಲ್ಲೂ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ರಾಯರನ್ನು ನೋಡೋದಕ್ಕೆ ಅಂದರೆ ದರ್ಶನಕ್ಕೆ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಮ್ಯಾಕ್ಸಿಮಮ್ ಎಷ್ಟೊತ್ತು ಬಿಡ್ಬೋದು ರಾಯರ ದರ್ಶನ ಮಾಡೋದಕ್ಕೆ. 5 to 10 seconds ಆಗ್ತಿದ್ದಂಗೆ ಅಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಅವರಾಗಿರ್ಬೋದು ಅಥವಾ ಆಡಳಿತ ಮಂಡಳಿಯವರಾಗಿರ್ಬೋದು, ಅವರು ಮುಂದೆ ಪಾಸ್ ಮಾಡ್ತಾರೆ. ಅಂದರೆ ನಡೀರಿ ಬೇಗ ಮುಂದೆ ಹೋಗ್ರಿ ಹಿಂದೆ ಬರೋರಿಗೆ ಅವಕಾಶ ಮಾಡಿಕೊಡಿ, ಅಲ್ಲೇ ನಿಂತ್ಕೋಬೇಡಿ, ರಾಯರನ್ನು ನೋಡಿಬಿಟ್ಟು ಹೋಗಿ ಅಂತ ಕೇಳ್ತಾ ಇರ್ತಾರಲ್ವ. ಸೊ ನಮಗೆ ಸ್ಪೆಷಲ್ಲಾಗಿ 5 to 10 ನಿಮಿಷಗಳ ಕಾಲ ಟೈಮ್ ಸಿಕ್ತು. ಇದು ಹೇಗೆ ಏನು ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ರಾಯರ ಅನುಗ್ರಹ ನಮಗೆ ಎಷ್ಟು ಚೆನ್ನಾಗಾಯಿತು ಆ್ಯಂಡ್ ಯಾವ ಥರದಲ್ಲಿ ವಿಭಿನ್ನವಾಗಿ ಆಯಿತು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ಸೊ ಯಾರ್ಯಾರು ಹೊಸದಾಗಿ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂತ್ರಾಲಯಕ್ಕೆ ದರ್ಶನಕ್ಕೆ ಅಂತ ಬರೋರು ಬೆಳಗ್ಗೆ ದರ್ಶನಕ್ಕೆ ಅಂತ ಬಂದರೆ ನೈಟ್ ಟೈಮು ಈ ಲೈಟಿಂಗ್ಸ್ನ ನೋಡೋದಕ್ಕೆ ಅಂತಲೇ ಕೂಡ ಬರ್ತಾರೆ. ಆ್ಯಂಡ್ 7 ಗಂಟೆಗೆ 7ರಿಂದ 7:30ವರೆಗೂ ರಥೋತ್ಸವ ಇರುತ್ತೆ. ಸೊ ಅದಕ್ಕೂ ಕೂಡ ಬಂದು ಜನ ಭಕ್ತಾದಿಗಳು ಬಂದು ನೋಡ್ತಾರೆ ನೈಟ್ ಟೈಮ್ ಕೂಡ. ನಾವು ರೀಚ್ ಆದಾಗ ಸುಮಾರು 10-10:30 ಆಗಿತ್ತು. ಸೊ ಹಾಗಾಗಿ ಎಲ್ಲ ಮುಗ್ದೋಗಿತ್ತು, ಅಂದರೆ ಕ್ಲೋಸ್ ಮಾಡಿದ್ರು ದರ್ಶನದೆಲ್ಲನ. ಸೊ ಇರಲಿ ಪರವಾಗಿಲ್ಲ, ಇಲ್ಲೇ ಆಟ ಆಡ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಅಂತೇಳಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಿಧಾನಕ್ಕೆ. ಸೊ ಜನ ಎಲ್ಲ ಇಲ್ಲೇ ಮಲ್ಕೊಳ್ಳೋದಕ್ಕೆಲ್ಲನ ರೆಡಿ ಮಾಡ್ಕೊತಿದ್ರು. ಆ್ಯಂಡ್ ಇಲ್ಲಿ ಹಸುಗಳು ಎಷ್ಟೇ ಇದ್ದರೂ ಕೂಡ ಆ ಎಲ್ಲ ಒದಿಯಲ್ಲ, ಕಾಮದೇನು ಅನ್ನೋದಕ್ಕೆ ತಕ್ಕನಾಗೆ ನಡ್ಕೊತವೆ. ಸುಮಾರು ಹೊತ್ತು ಇಲ್ಲಿ ಸ್ಪೆಂಡ್ ಮಾಡಿದ ನಂತರ ನಾವು ಮಾಡಿದ ರೂಮ್ಗೆ ಹೋಗಿ ನಾವು ಮಲ್ಕೊಂಡು ಮತ್ತೆ ಬೆಳಗ್ಗೆ ದರ್ಶನ ಮಾಡೋದಕ್ಕೆ ಅಂತ ಬಂದ್ವಿ. ಬಿಡ ಪಾಚಕ್ ಚಿರು ಎಷ್ಟಾಯ್ತು ಬಿಡ್ತಾವನೆ, ಚಿರು ಎಷ್ಟಾಯ್ತು ಬಿಡ್ತಾನೆ ನೋಡೀಗ. ಬಿಡು ಮನೆ ನೋಡ ಅಪ್ಪ ಮಗಂದು. ಹಾಂ ಓಕೆ ಬಿಡು ಮನೆ. ನಿನ್ನ ಇಟ್ಬಿಡ್ತಾನೆ ಕಣ್ರಿ ಅವನು. ಅಲ್ಲಿ ನೋಡಲ್ಲಿ ಎಲ್ಲಿ ತಕನ ಬಿಟ್ಟಿದ್ರು, ಸಾಕಾದ ಬಿಡ್ತಾರ ಅವರು. ಹಾಂ ಬಿಡು. 50 ರೂಪಾಯಿ 10 ರೂಪಾಯಿಗೆ ಒಂದು ಬಿಡಿನೂ ಕೊಡಲ್ಲ ಇಲ್ಲಿ. ಓಂ ಶ್ರೀ ರಾಘವೇಂದ್ರ. ಬೆಳಗ್ಗೆ 6 ಗಂಟೆಗೆ ದರ್ಶನಕ್ಕೆ ಅಂತ ಹೇಳಿ ನಾವು ಬಂದ್ವಿ ಇಲ್ಲಿ ದೇವಸ್ಥಾನದ ಒಳಗಡೆನೆ. ಸೊ ಇಲ್ಲಿಂದ ಇವಾಗ ಫಾಸ್ಟ್ ಮೂವಿಂಗ್ ಇತ್ತು. ಕ್ಯೂನಲ್ಲಿ ಏನು ತುಂಬ ಹೊತ್ತು ನಿಂತ್ಕೋಬೇಕನ್ನೋ ಥರ ಏನಿರಲಿಲ್ಲ. ಸೊ ಬೇಗನೆ ಬಂದು ಓಕೆ ಫೈನಲಿ ಇವಾಗ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಮಗೆ ಆದಂಥ ಇನ್ಸಿಡೆಂಟು ಅಥವಾ ಪವಾಡ ಸದೃಶ ಅಂತಲೇ ಹೇಳ್ಬೋದು. ಸೊ ಏನಾಯಿತು ಅಂತ ಬನ್ನಿ ಇವಾಗ ಹೇಳ್ತೀನಿ.
ಸೊ ಇದೇ ರೀತಿಯಾಗಿ ನಾವು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅಂದರೆ ಕ್ಯೂನಲ್ಲಿ ಹೋಗಬೇಕಾದ್ರೆ ಅಷ್ಟು ರಶ್ ಇರಲಿಲ್ಲ. ಹೋಗ್ತಾ ಹೋಗ್ತಾ ಹಿಂದೆ ಜನ ಸೇರ್ತಾನೆ ಹೋದರು. ಆ್ಯಂಡ್ ಹಿಂದೆ ಜನ ಸೇರ್ದಂಗೆ ಸ್ವಲ್ಪ ನುಗ್ಲಾಗಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ತಳ್ಳೋದು, ಫಾಸ್ಟಾಗಿ ಹೋಗಬೇಕು ಅನ್ನೋ ಇದಕ್ಕೆ ಎಲ್ಲ ಜಾಸ್ತಿ ಫಾಸ್ಟ್ ಮೂವಿಂಗೇ ಆಗ್ತಾಯಿತ್ತು. ಆ್ಯಂಡ್ ನನ್ನ ಪಾಪು ಏನಂದರೆ ಚಿರಣ್ಣನ ಜೊತೆ ನಾನು ಬರ್ತೀನಿ ಕೈ ಹಿಡ್ಕೊಂಡು ಅಂತ ಎತ್ಕೋಬೇಡಿ ಅಂತ ಅವಳು ನಡ್ಕೊಂಬರ್ತಿದ್ಲು. ಸೊ ಓಕೆ ಫೈನ್ ಅಂತೇಳಿ ನಾವು ಹಂಗೆ ಬಂದ್ವಿ. ನನ್ನ ಕೈಲಿ ಒಂದು ವಾಟರ್ ಬಾಟಲ್ ಇತ್ತು. ಸೊ ಪಾಪು ಏನಾದರೂ ಮಧ್ಯೆ ನೀರು ಕೇಳಿದ್ರೆ ಅವಳು ಸ್ವಲ್ಪ ನೀರು ಜಾಸ್ತಿ ಕೇಳ್ತಾಳೆ ಅಂತೇಳಿ ಮತ್ತೆ ವಾಪಸ್ ಅಲ್ಲಿ ಹೋಗೋದಕ್ಕಾಗಲ್ಲ, ದರ್ಶನಕ್ಕೆ ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಸೊ ನನ್ನ ಕೈಲಿ ಒಂದು ನೀರಿನ ಬಾಟ್ಲು ಕೂಡ ಇತ್ತು. ಸೊ ಇನ್ನೇನು ಗರ್ಭಗುಡಿ ದ್ವಾರನ ನಾವು ಒಳಗೆ ಎಂಟ್ರೆನ್ಸ್ ಆಗಬೇಕು ಅನ್ನೋ ಅಷ್ಟರಲ್ಲಿ ಅವಳು ಯಾವುದೋ ಪಾಪು ಕೈಲಿ ಬಲೂನ್ ಇತ್ತು ಅಂತೇಳಿ ನೋಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಆ್ಯಂಡ್ ಅಲ್ಲಿ ನೋಡಿದಾಳೆ, ಅಲ್ಲಿ ಅವಳಿಗೆ ತಾತ ಕಾಣಿಸಿದ್ದಾರೆ. ಅಂದರೆ ನಮ್ಮ ಜೊತೆ ನಮ್ಮ ತಾತ ಬಂದಿದ್ರಲ್ವ, ಸೊ ಅವ್ರು ಕಾಣಿಸಿದ್ದಾರೆ. ತಾತ ಅಂದ್ಕೊಂಡು ಬೇರೆ ಯಾರನ್ನೋ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಸೊ ನಾವು ನನ್ನ ಜೊತೆ ಇದ್ದಾಳೆ ಅಂತ ಅಂದ್ಕೊಂಡು ಹಿಂದೆನೇ ಚಿರು ಜೊತೆ ಬರ್ತಿದ್ದಾಳೆ ಅಂದ್ಕೊಂಡು ಸೊ ನಾವು ಮುಂದೆ ಹೋದ್ವಿ. ಇನ್ನೇನು ರಾಯರ ದರ್ಶನ ಮಾಡಬೇಕು, ಕರೆಕ್ಟಾಗಿ ರಾಯರ ಮುಂದೆ ನಿಂತ್ಕೊಂಡ್ವಿ. ಅಷ್ಟೊತ್ತಿಗೆ ಅಲ್ಲಿ ನಿಂತ್ಕೊಂಡಿದ್ದಂಥ ಪುರೋಹಿತರು ಏನು ಹೇಳಿದ್ರು, ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡಮ್ಮ ಅಂತ ಕೇಳಿದ್ರು. ಅವ್ರಿಗೆ ಕುಡಿಯೋದಕ್ಕೆ ನೀರು ಕೊಡಬೇಕಾದ್ರೆ ಬಬ್ಲು ನೀರು ಕೇಳಲೇ ಇಲ್ವಲ್ಲ ಅಂತ ಹೇಳಿ ಹಿಂದೆ ತಿರುಗಿ ಬಬ್ಬು ಅಂತ ಕೂಗಿದ್ರೆ ಸೊ ಅವಳಿಲ್ಲ. ನಮಗಂತೂ ಒಂದು ಸೆಕೆಂಡು ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಯಿತು, ಫುಲ್ಲು ಪ್ಯಾನಿಕ್ ಆಗಿಬಿಟ್ವಿ. ಮನೆಯವರು ಏನೂ ಇಲ್ಲ ಬಿಡು, ಅಲ್ಲಿ ನಿಂತ್ಕೊಂಡಿದ್ದು ನಾನು ನೋಡದೆ ಇರು ಅಂತೇಳಿ ಸೊ ಹಿಂದೆ ಹೋಗ್ಬಿಟ್ಟು 2 ಸ್ಟೆಪ್ ಹಿಂದೆ ಹೋಗಿ ಕರ್ಕೊಂಬಂದರು. ಸೊ ಅವರು ಕರ್ಕೊಂಬರತಕ್ಕಂಥ ಟೈಮು ಆಲ್ಮೋಸ್ಟ್ ಒಂದು 10 to 12 ಮಿನಿಟ್ಸ್ ಆಯಿತು. ಯಾಕೆಂದರೆ ಕ್ಯೂ ತುಂಬಾ ಇತ್ತು. ಸೊ ನಮ್ಮ ಲಕ್ ಅಂತಲೇ ಹೇಳ್ಬೋದು, ಅವಳೆಲ್ಲೂ ಮೂವ್ ಆಗಿರಲಿಲ್ಲ. ಜಸ್ಟ್ ಎಲ್ಲಿ ಅವಳು ನಮ್ಮಿಂದ ಸಪ್ರೇಟ್ ಆದ್ಲು ಅಲ್ಲೇ ನಿಂತ್ಕೊಂಡಿದ್ಲು. ಅಂದರೆ ಇದು ಬಾಗಿಲಿಗೆ ಏನು ನಾವು ದಾಟಿ ಬರಬೇಕು, ಸೊ ಎಂಟ್ರೆನ್ಸು ಅಲ್ಲೇ ನಿಂತ್ಕೊಂಡಿದ್ಲು. ಸೊ ಹೋಗಿ ಕರ್ಕೊಂಬಂದರು. ಅಷ್ಟು ಟೈಮ್ವರೆಗೂ ರಾಯರು ನೋಡ್ತಾನೆ ಇದ್ದೆ ಗೊತ್ತಾ. ಸೊ ಇಷ್ಟು ಅಂದರೆ ತಳ್ದಂಗೆ ನೂಗ್ದಂಗೆ ಮುಂದೆ ಹೋಗಮ್ಮ ಸಾಕು ಅಂತ ಹೇಳ್ದಂಗೆ ಸೊ ನಿಂಗೆ ಆಗೋಷ್ಟು ನೋಡ್ಕೊತ ರಾಯರೇ ಅವಕಾಶ ಮಾಡಿಕೊಟ್ರು ಅವಳನ್ನ ಅಲ್ಲಿ ನಿಲ್ಲಿಸಿ ಅಂತ ನನ್ನ ಭಾವನೆ. ಸೊ ಅದಾದ ನೆಕ್ಸ್ಟು ಈ ಥರ ನಂದು ಹೆಜ್ಜೆ ನಮಸ್ಕಾರ ಇತ್ತು. ಸೊ ಅದನ್ನು ಕೂಡ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇದು ಮಂಚಾಲಮ್ಮ ದೇವಸ್ಥಾನ ಹಾಗೆ ಅಲ್ಲಿಗೆ ಹೋಗೋಣ ಅಂತೇಳಿ ಸೊ ಬಂದ್ವಿ. ಬಟ್ ಮಂತ್ರಾಲಯಕ್ಕೆ ಬಂದಮೇಲೆ ಒಂದು ಮೆಮೊರೀಸ್ ಅಂತ ಹೇಳಿ ಒಂದು ಫೋಟೋ ತೊಗೊಳ್ದಿದ್ರಾಗುತ್ತಾ. ಸೊ ರೀಲ್ಸು ಫೋಟೋಸು ಎರಡೆರಡು ಮಾಡ್ಕೊಳ್ವಿ ಸಿಂಪಲ್ಲಾಗಿ. ಅದಾದಮೇಲೆ ಇದಿಷ್ಟು ನನಗೆ ಮರೆಯೋದಕ್ಕೆ ಆಗದೆ ಇರುವಂಥ ಒಂದು ಮೆಮೊರಿ ಅಂತಲೇ ಹೇಳ್ಬೋದು. ಸೊ ನಿಮಗೂ ಯಾರಿಗಾದರೂ ಈ ಥರ ಏನಾದರೂ ಚಿಕ್ಕ ಪವಾಡಗಳು ಅಂತಲೇ ಹೇಳ್ಬೋದು. ಹೌದು, ನಮ್ಮ ಜೊತೆನೇ ಬರ್ತಿದ್ದವಳು ಸಡನ್ನಾಗಿ ಅಲ್ಲೇ ಸ್ಟಾಪಾಗಿ ನಿಂತ್ಕೊಂಡ್ಳು. ಆ್ಯಂಡ್ ನನ್ನ ಹತ್ರನೇ ರಾಯರು ಹತ್ರ ನಿಂತಿರೋವಂಥ ಪುರೋಹಿತರು ನೀರನ್ನ ಕೇಳಿ ಇಸ್ಕೊಂಡು ಕುಡಿದ್ರು. ಸೊ ಅದು ಹೆಂಗೆ ಸಿಂಕ್ ಆಯಿತು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್ ಮೈ ಜುಮ್ ಅನ್ನತ್ತೆ ಅಷ್ಟೇ, ಇನ್ನೇನು ಹೇಳೋದಕ್ಕಾಗಲ್ಲ. ಸೊ ಖುಷಿ ಆಯಿತು ನನಗಂತೂ. ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರಲ್ವ, ಸೊ ಇದೇ ಕಾರಣಕ್ಕೆ. ಇನ್ ಕೇಸ್ ಏನಾದರೂ ಐನವರು ನೀರು ಕೇಳಲಿಲ್ಲ ಅಂದರೆ, ಬೊಬ್ಬು ಅಲ್ಲೇನಾದ್ರು ನಿಂತ್ಕೊಳ್ಳಲಿಲ್ಲ ಅಂದಿದ್ರೆ ನಾವು ಎಲ್ಲರ ಥರನೇ 5 to 10 ಸೆಕೆಂಡ್ ರಾಯರ ದರ್ಶನ ಮಾಡಿಕೊಂಡು ಮುಂದೆ ಮೂವ್ ಆಗಿಬಿಡ್ಬೇಕಾಗಿತ್ತು. ಕೊಡ್ತಾರೆ ಅಲ್ಲಿ ಮನೆದು ಇದೆಲ್ಲ. ಅನ್ನದಾನಕ್ಕೆ ಹೋಗಲ್ಲ, ನಿಮಗೆ ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರ್ತದೆ. 500 ಇಂಟು 1500 ಕೊಟ್ಟು ಒಂದು ತಿಂಗಳು ಅನ್ನದಾನ ಕೇಳಬೇಕು. ಮೇ ಬಿ ಅಲ್ಲಿ ಒಳಗೆಲ್ಲ ಐತೆ, ಅದು ಹಳೆ ಮನೆ ಥರದ್ದು, ಅವಾಗಿನ ಕುಟಿರುತ್ತಾರೆ ಮನೆ.
ಮಧ್ಯೆ ಇಲ್ಲಿ ತರ ಹಿಂಗೆ ಮಧ್ಯೆ ಹಿಂಗೆ ಓಪನ್ ಇಟ್ಕೊಳಪ್ಪ ಅಲ್ಲೇ ಇಟ್ಕೊಂಡು ಬಾರೆ ಈಗ ಆಡ್ತೀರಾ ಚಿರು ಇದಕ್ಕೆ ಕೇಳ ಬೇಡ ಅದು ವಿಡಿಯೋ ಮಾಡ್ಕೊಂಡು ಅಲ್ಲ ಅದಕ್ಕೂ ಮುಂಚೆ ಹಿಂದಿನ ಜನ ಏನಾಗಿರ್ತಾರೆ ಅವರು ರಾಮನ ಅವತಾರ ಅಲ್ಲ ಪ್ರಹ್ಲಾದ ರೆಡಿ ಮತ್ತೆ ಬೇಗ ನದಿಯಲ್ಲಿ ಮೊಸಳೆಗಳಿವೆ ಅಲ್ಲ ಮೊಸಳೆಗಳಿದಾವಂತೆ ಇಲ್ಲವೇ ಬೋಲ್ಡ್ ಹಾಕೋರೆ ಎಚ್ಚರ ಅಂತ ಬೇಗ ಆಟೋದಲ್ಲಿ ಹೋಗೋದಾ 200 ಮೀಟರಲ್ಲಿ ಕಾರಕ್ಕೆ ಹೋಗ್ಬೋದೇನಪ್ಪ ಕೇಳಿ ಯಾರು ನೋಡಿಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇದೆ. ಇದೆಲ್ಲ ಇದನ್ನ ಕಲ್ಲ ನೋಡಿ ಮಣ್ಣು ತೆಗಿದಂಗೆ ರಂಗೋಲಿ ಹಾಕೋರೆ. ಚರಿತ್ರೆ ಸಣ್ಣ ಸಣ್ಣ ತೊಂಬ ಇದು ಇವು ಕೆಂಪು ಕರಿವು ಸ್ವಲ್ಪ ಅಷ್ಟ್ಬೇಡ ಅದು ಊಟ ಟೈಮ್ ಅದು ಅರ್ಧ ತೊಂಬ ಸ್ವಲ್ಪ ಮೃತ್ತಿಕೆ ಕಡಲು ಮೃತ್ತಿಕೆ ಅಲ್ಲಿ ಆಚಾರ್ಯ ಟೇಬಲ್ ಇದಾಗಿತ್ತು ಇವತ್ತಿನ ವ್ಲಾಗ್. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವ್ಯೂಸ್ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಂಟಿನ್ಯೂಡ್ ಪಾರ್ಟ್ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಆ್ಯಂಡ್ ಕೀಪ್ ಸಪೋರ್ಟ್ ಮೀ.